ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 38ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಪದ್ಮನಾಭೋರವಿಂದಾಕ್ಷಃ ಪದ್ಮಗರ್ಭಶರೀರಭೃತ ಮಹರ್ಧಿರುದ್ಧೋ ರುದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ಭಗವಂತನ 9 ತುಂಬ ವಿಶೇಷವಾದ ಹೆಸರುಗಳ ವರ್ಣನೆ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನನ್ನು ಪದ್ಮನಾಭ ಅಂತ ಕರೆಯುವುದುಂಟು. ಪದ್ಮಾನಿ ನಯತಿ ಇತಿ ಪದ್ಮನಾಹ. ಕಮಲಗಳು ಅರಳುವುದಕ್ಕೆ ಕಾರಣನಾದಂತಹ ಸೂರ್ಯನನ್ನು ಪದ್ಮನಃ ಅಂತ ಕರೀತಾರೆ. ತಸ್ಯಾಭೇವಾಭ ಯಸ್ಯ ಸಹ ಪದ್ಮನಾಭ ಅಂತ. ಸೂರ್ಯನ ಕಾಂತಿಯನ್ನು ಮೀರಿಸುವ ಅದ್ಭುತವಾದ ಕಾಂತಿ. ಆಭಾ ಅನ್ನೋದಕ್ಕೆ ಪ್ರಭಾ, ಆಭಾ ಕಾಂತಿ ಅಂತ ಅರ್ಥ, ತೇಜಸ್ಸು ಅಂತ ಅರ್ಥ. ಪದ್ಮನಃ ಆ ಸೂರ್ಯನ ಕಾಂತಿಯನ್ನು ಮೀರಿಸುವ, ಕೋಟಿ ಸೂರ್ಯರ ಪ್ರಕಾಶವನ್ನು ಮೀರಿಸುವ ಕಾಂತಿಯುಳ್ಳ ಭಗವಂತ ಪದ್ಮನಾಭ ಅಂತ ಕರೆಸಿಕೊಳ್ಳುತ್ತಾನೆ. ಇದೊಂದು ಅರ್ಥ ಸತ್ಯಸಂಧ ತೀರ್ಥರು ಇಲ್ಲಿ ತಿಳಿಸಿರುವಂತಹದ್ದು. ಅರವಿಂದಾಕ್ಷಃ. ಅರವಿಂದ ಅಂತಂದರೆ ಕಮಲ ಅಂತ ಅರ್ಥ. ಅಕ್ಷ ಕಣ್ಣುಗಳು. ಅರವಿಂದಾಕ್ಷ ಕಮಲದ ಹೂವಿನಂತೆ ತುಂಬ ವಿಸ್ತಾರವಾದ ಸುಂದರವಾದ ಕಣ್ಣುಗಳನ್ನು ಹೊಂದಿರುವಂತಹ ಪರಮಾತ್ಮ ಅರವಿಂದಾಕ್ಷ ಅಂತ ಅನ್ನಿಸಿಕೊಳ್ಳುತ್ತಾನೆ. ಆ ಕಮಲದ ದಳಗಳು ಅದು ಅರಳಿದಾಗ ಹೇಗೆ ಕಾಣಿಸ್ತದೋ ಹಾಗೆ ಸಜ್ಜನರ ಮೇಲೆ ಭಗವಂತ ತನ್ನ ಅರಳಿದ ಕಂಗಳಿಂದ ದೃಷ್ಟಿ ಹಾಯಿಸಿದ ಅಂತಂದರೆ ಅವರ ಸುಖ ಸಮೃದ್ಧಿ ಅದು ಪೂರ್ಣವಾಗಿ ಮೋಕ್ಷವನ್ನೇ ಪಡೀತಾರೆ ಅನ್ನುವ ಒಂದು ವಿಚಾರ ಅರವಿಂದಾಕ್ಷ ಅನ್ನುವ ಹೆಸರಿನಿಂದ ಗೊತ್ತಾಗ್ತದೆ. ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಇದು ಪೂರ್ಣವಾಗಿ ಒಂದು ಮೊಗ್ಗಾಗಿ ಇರುವ ಕಮಲದ ಹೂವಿನಂತೆ ಇತ್ತು. ಅದು ಬಿಡಿಸಿಕೊಂಡು ಅರಳಿದಾಗ ಅಲ್ಲಿ 14 ಲೋಕಗಳ ಸೃಷ್ಟಿಯಾಯಿತು ಅಂತ ವರ್ಣನವನ್ನು ನಾವು ಶಾಸ್ತ್ರದಲ್ಲಿ ಕೇಳುತ್ತೇವೆ. ಹೀಗೆ ಮೊಗ್ಗಾಗಿ ಇರುವ ಬ್ರಹ್ಮಾಂಡದಿಂದ ಅದನ್ನು ಅರಳಿಸಿ 14 ಲೋಕಗಳನ್ನು ಸೃಷ್ಟಿ ಮಾಡಿ ಆ ಬ್ರಹ್ಮಾಂಡದೊಳಗೆ ಎಲ್ಲ ಕಡೆಗೆ ತುಂಬಿ ನಿಂತು ತಾನು ಅಕ್ಷ ಎಂದೂ ನಾಶವಾಗದೇ ಇರುವಂತೆ ಒಳಗಡೆ ಇದ್ದಾನೆ. ಅಂತಹ ಪರಮಾತ್ಮ ಅರವಿಂದಾಕ್ಷ ಅಂತನ್ನುವ ಹೆಸರಿನಿಂದ ಸ್ತುತ್ಯನಾಗಿದ್ದಾನೆ. ಪದ್ಮಗರ್ಭ. ಪರಮಾತ್ಮ ಪದ್ಮಗರ್ಭ ತನ್ನ ನಾಭಿಯಲ್ಲಿ ಕಮಲದ ರೂಪವನ್ನು ಇಟ್ಟುಕೊಂಡಿದ್ದಾನೆ. ಆ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡುತ್ತಾನೆ. ಹೀಗೆ ತನ್ನ ಗರ್ಭದಲ್ಲಿ ಹೊಕ್ಕಳಿನಲ್ಲಿ ಪದ್ಮವನ್ನು ಇರಿಸಿಕೊಂಡು ಆ ಪದ್ಮದಿಂದ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ.
ಇದು ಒಂದು ಅರ್ಥ. ಇನ್ನೊಂದು ಅರ್ಥವನ್ನು ನಾವು ಒಂದು ಸೃಷ್ಟಿಕಾಲದಲ್ಲಿ ಭಗವಂತನ ನಾಭಿಯಿಂದ ಅದು ಹೊರಬರುತ್ತದೆ ಅಂತ. ಬ್ರಹ್ಮಾಂಡ ಅದು ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆಯ ಒಳಗಡೆ ಹೋಗಿರುತ್ತದೆ. ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇರಿಸಿಕೊಳ್ತಾನೆ. ಆ ಭಗವಂತನ ಒಳಗಡೆ ಸೇರಿರುವ ಬ್ರಹ್ಮಾಂಡ ಸೃಷ್ಟಿಕಾಲದಲ್ಲಿ ಪರಮಾತ್ಮನ ಆ ಹೊಟ್ಟೆಯಿಂದ ಹೊರಗೆ ಬಂದು ನಾಭಿಯಿಂದ ಕಮಲ ರೂಪದಲ್ಲಿ ಹೊರಬರುತ್ತದೆ ಎಂಬ ಒಂದು ಕಥೆಯನ್ನು ನಾವು ಕೇಳುತ್ತೇವೆ. ಹಾಗೆ ಇನ್ನೊಂದು ಅರ್ಥ ಪದ್ಮ ಅಂತನ್ನೋದಕ್ಕೆ ಚತುರ್ಮುಖ ಬ್ರಹ್ಮದೇವರು ಅಂತ. ಪದ್ಮ ಅಂತನ್ನೋದಕ್ಕೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖನ ಬ್ರಹ್ಮದೇವರ ಗರ್ಭದ ಒಳಗಡೆ ನಿಂತು ಸೃಷ್ಟಿಯನ್ನು ಮಾಡುತ್ತಾನೆ. ಪದ್ಮಶ್ಚತುರ್ಮುಖೋ ಗರ್ಭೋನ್ನಂ ಯಸ್ಯ ಸಹ ಇತಿವ ಪದ್ಮಗರ್ಭ ಅಂತ ಒಂದು ಅರ್ಥ. ಶರೀರ ಭೃತ್, ಭೃತ್ ಅಂದರೆ ಧಾರಣ ಮಾಡುವವನು ಅಂತ. ನಮ್ಮ ಶರೀರವನ್ನು ಪ್ರವೇಶ ಮಾಡಿ ಆ ಶರೀರಕ್ಕೊಂದು ಬೆಲೆ ಕೊಟ್ಟು ಅದನ್ನು ರಕ್ಷಿಸುವವನು, ತಾನಿರುವವರೆಗೆ ಅದಕ್ಕೊಂದು ಗೌರವವನ್ನು ಕೊಡುವಂತೆ ಮಾಡುವವನು, ಅದಕ್ಕೆ ಸ್ಪರ್ಶಾದಿಗಳ ಅನುಭವ ಆಗುವಂತೆ ಮಾಡುವವನು, ಇದನ್ನು ಮಾಡುವವನು ಪರಮಾತ್ಮ. ಪರಮಾತ್ಮ ವಾಯುದೇವರ ಜೊತೆಗೆ ವಾಯುದೇವರ ಹೆಗಲ ಮೇಲೆ ಕುಳಿತುಕೊಂಡು ವಾಯುವಾಹನನಾಗಿ ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ಆ ದೇಹಕ್ಕೊಂದು ಮಹತ್ವ. ಅದನ್ನೇ ಹುಟ್ಟು ಜನ್ಮ ಅಂತ ಕರೆದರೆ, ಮುಂದೆ ಭಗವಂತ ವಾಯುದೇವರ ಒಟ್ಟಿಗೆ ಹೊರಗಡೆ ಬಂದು ಬಿಟ್ಟಾಗ ಆ ದೇಹ ಅದು ಶವವಾಗ್ತದೆ. ಆ ಶರೀರವನ್ನು ಭೃತ್, ಭರಿಸುವವನು, ಪೋಷಿಸುವವನು, ಧಾರಣ ಮಾಡುವವನು, ಅದಕ್ಕೊಂದು ಗೌರವ ಕೊಡುವವನು ಪರಮಾತ್ಮ. ಹೀಗಾಗಿ ಶರೀರವನ್ನು ಧಾರಣ ಮಾಡುತ್ತಾನೆ ಅನ್ನುವುದಕ್ಕಾಗಿ ಶರೀರ ಭೃತ್ ಅನ್ನುವ ಹೆಸರು ಪರಮಾತ್ಮನಿಗೆ ಉಂಟು. ಶರ ಅನ್ನೋದಕ್ಕೆ ಬಾಣಗಳು ಅಂತ ಅರ್ಥ. ಶರವನ್ನು ಉಳ್ಳ ಒಂದು ವಸ್ತು ಅಥವಾ ವ್ಯಕ್ತಿ ಶರೀ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅಂದರೆ ಒಬ್ಬ ಯೋಧ ತನ್ನ ಕೈಯಲ್ಲಿ ಬಾಣಗಳನ್ನು ಇರಿಸಿಕೊಂಡಿದ್ದಾನೆ. ಆ ಯೋಧನನ್ನು ಬಾಣಗಳ ಬತ್ತಳಿಕೆಯನ್ನು ಹೊತ್ತಿರುವ ಒಬ್ಬ ಯೋಧ ಅವನು ಶರೀ. ಆ ಶರೀಯಾದಂತಹ ಒಬ್ಬ ಬಾಣ ಹೊಡೆಯುವ ವ್ಯಕ್ತಿ ಅಥವಾ ಯೋಧ, ಅವನನ್ನು ಈರಹ ಪ್ರೇರಣ ಮಾಡುವ, ಭೃತ್ ಧಾರಣ ಮಾಡುವ ಪರಮಾತ್ಮ ಶರೀರ ಭೃತ್. ಈರಹ ಅಂದರೆ ಪ್ರೇರಣ, ಶರೀ ಅಂದರೆ ಬಾಣವನ್ನು ಹೊಡೆಯುವ ಯೋಧ, ಒಬ್ಬ ಪರಾಕ್ರಮಿ, ಒಬ್ಬ ಯೋಧ. ಅವನನ್ನು ಪ್ರೇರಣ ಮಾಡುವ, ಅವನನ್ನು ಭೃತ್ ಧಾರಣ ಮಾಡುವ ಭಗವಂತ ಶರೀರ ಭೃತ್ ಅಂತ ಕರೆಸಿಕೊಳ್ಳುತ್ತಾನೆ. ಮಹರ್ದಿಹಿ, ಮಹತಿ ವೃದ್ಧಿಹಿ ಯಸ್ಯ ಸಹ. ಮಹತ್ತಾದಂತಹ ವೃದ್ಧಿ ಅಂದರೆ ಯಾವತ್ತಿಗೂ ಅಭಿವೃದ್ಧನಾಗುವಂತಹ ಆ ಗುಣ ಅದು ಭಗವಂತನಿಗೆ ಉಂಟು. ಮಹತ್ತಾದ ಜ್ಞಾನಾದಿಗಳು, ಅದನ್ನು ಕೊಡುವ ಸಾಮರ್ಥ್ಯ ಪರಮಾತ್ಮನಿಗೆ ಉಂಟು. ವೃದ್ಧಿ ಅಂದರೆ ಸಮೃದ್ಧಿ, ಆ ಮಹತ್ತಾದ ಸಮೃದ್ಧಿಯನ್ನು ಭಕ್ತರಿಗೆ ಕೊಡುವ ಸ್ವಾಮಿ ಪರಮಾತ್ಮ ಮಹರ್ದಿಹಿ ಅಂತ ಕರೆಸಿಕೊಳ್ಳುತ್ತಾನೆ. ಪೂರ್ಣತೆಯ ಒಂದು ದೃಷ್ಟಿಯಿಂದಲೂ ಮಹರ್ದಿಹಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ಇನ್ನೊಂದು ಮಹ ಅನ್ನೋದಕ್ಕೆ ಯಜ್ಞ ಅಂತ ಒಂದು ಅರ್ಥ. ದೊಡ್ಡದಾದ ಒಂದು ಯಜ್ಞವನ್ನು ಮಾಡಿ ಸಕಲವನ್ನು ದಾನ ಮಾಡುತ್ತಾ ಇದ್ದ ಬಲಿಚಕ್ರವರ್ತಿ. ಆ ಬಲಿಚಕ್ರವರ್ತಿ ಮಾಡುತ್ತಾ ಇದ್ದಂತಹ ಯಜ್ಞೋತ್ಸವ ಅದೇ ಮಹ. ಆ ಮಹೆ ತ್ರಿವಿಕ್ರಮ ರೂಪೇಣ ಅಭಿವೃದ್ಧಿ ಯಸ್ಯ. ಆ ಬಲಿ ಮಾಡುತ್ತಾ ಇದ್ದ ದೊಡ್ಡದಾದ ಯಜ್ಞ ಅಲ್ಲಿ ಭಗವಂತ ವಾಮನ ರೂಪದಿಂದ ಬಂದು ತಾನು ತ್ರಿವಿಕ್ರಮನಾಗಿ
ದೊಡ್ಡದಾದಂತಹ ರೂಪವನ್ನು ತೆಗೆದುಕೊಂಡ ಅಂತ ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲತ ರಂಗಾಭಿಭೂತ ಭಜ ಕಾಂಗಾಘ ವಾಮನ ನಮಃ ಎಂಬುದಾಗಿ ನಾವು ಕೇಳಿದಂತೆ ಭಗವಂತ ಅದ್ಭುತವಾದ ಶ್ರೇಷ್ಠವಾದ ತುಂಬ ಎತ್ತರವಾದ ರೂಪವನ್ನು ತೆಗೆದುಕೊಂಡು ಗಂಗೆಯ ಹುಟ್ಟಿಗೆ ಕಾರಣನಾಗಿದ್ದಾನೆ. ಬ್ರಹ್ಮಾಂಡದ ಕಟಾಹವನ್ನು ಕೊರೆದು ಅಲ್ಲಿಂದ ಆ ಗಂಗೆಯ ಹುಟ್ಟಿಗೆ ಕಾರಣನಾದ. ಮುಂದೆ ಒಂದು ಪಾದವನ್ನು, ಕೊನೆಯ ಪಾದವನ್ನು ಆ ಬಲಿಯ ತಲೆಯ ಮೇಲೆ ಇರಿಸಿ ಅವನು ಪಾತಾಳ ಲೋಕಕ್ಕೆ ಹೋಗುವಂತೆ, ಅಂದರೆ ಅಧೋಲೋಕಕ್ಕೆ ಹೋಗಿ ಅಲ್ಲಿ ಆಧಿಪತ್ಯವನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾನೆ. ಹೀಗೆ ಮಹೇ ಬಲಿ ಮಾಡುವ ಯಜ್ಞದಲ್ಲಿ ತ್ರಿವಿಕ್ರಮನಾಗಿ ಬೃಹತ್ತಾದ ರೂಪವನ್ನು ತಾಳಿದ ಪರಮಾತ್ಮ ಮಹರ್ದಿಹಿ ಅಂತ ಅನ್ನಿಸಿಕೊಳ್ಳುತ್ತಾನೆ. ರುದ್ಧ ಯಾವತ್ತಿಗೂ ಜ್ಞಾನ, ಆನಂದ ಮುಂತಾದ ಗುಣಗಳಿಂದ ಅಭಿವೃದ್ಧನಾಗಿದ್ದಾನೆ ಭಗವಂತ ಅನ್ನೋದಕ್ಕೆ ರುದ್ಧ ಇದು ಪರಮಾತ್ಮನ ಹೆಸರು. ರುದ್ಧಾತ್ಮ, ರುದ್ಧರಾದಂತಹ ತಂದೆ ತಾಯಿ, ಅಜ್ಜ ಅಜ್ಜಿ, ಗುರುಗಳು, ಜ್ಞಾನವೃದ್ಧರು, ಬಲವೃದ್ಧರು, ವಯೋವೃದ್ಧರು, ಇಂತಹ ಎಲ್ಲ ಪ್ರಕಾರದ ವೃದ್ಧರಲ್ಲಿ ಯಾವತ್ತಿಗೂ ಅವರ ದೇಹ, ಆತ್ಮ ಅಂದರೆ ದೇಹ, ಅವರಲ್ಲಿ ತಾನೇ ಅಂತರ್ಯಾಮಿಯಾಗಿ ಇರ್ತಾನೆ. ಗುಣವೃದ್ಧರಾದ ಜನರಲ್ಲಿ ತಾನು ಸದಾಕಾಲ ಅಂತರ್ಯಾಮಿಯಾಗಿ ಇರ್ತಾನೆ ಅನ್ನುವುದಕ್ಕಾಗಿ ಆ ಭಗವಂತನನ್ನು ರುದ್ಧಾತ್ಮ ಅಂತ ನಾವು ಕರೆಯಬೇಕು. ಮಹಾಕ್ಷಃ, ಇಡೀ ಜಗತ್ತಿನ ಭೂತ ಭವ್ಯ ಭವಿಷ್ಯತ್ತು ಮತ್ತು ಈಗ ನಡೀತಾ ಇರುವಂತಹ ವರ್ತಮಾನ ಇವೆಲ್ಲವನ್ನು ಪೂರ್ಣವಾಗಿ ನೋಡುವ ಬೃಹತ್ತಾದ ಮಹತ್ತಾದ ಅಕ್ಷ ಕಣ್ಣುಗಳನ್ನು ಉಳ್ಳವನು ಪರಮಾತ್ಮ. ಆದ್ದರಿಂದ ಮಹಾಕ್ಷಃ ಅಂತ ಭಗವಂತನನ್ನು ಕರಿತೇವೆ. ಗರುಡ ಧ್ವಜ, ಪರಮಾತ್ಮ ಗರುಡನ ಮೇಲೆ ಏರಿ ಗರುಡ ಗಮನನಾಗಿ ಸಂಚಾರ ಮಾಡುತ್ತಾನೆ. ಆ ಗರುಡನಿಗೆ ಭಗವಂತನ ವಾಹನ ಎನ್ನುವ ಕೀರ್ತಿಯನ್ನು ಕೊಟ್ಟಿದ್ದಾನೆ. ಹೀಗಾಗಿ ಗರುಡನನ್ನು ತನ್ನ ವಾಹನ, ತನ್ನ ಸಂಕೇತವಾಗಿ ಮುಂದೆ ನಡೀತಾನೆ. ಅದನ್ನು ಗರುಡನ ಲಾಂಛನವನ್ನು ಮುಂದೆ ಇಟ್ಟುಕೊಂಡು ನಡೀತಾನೆ ಅನ್ನುವುದಕ್ಕಾಗಿ ಗರುಡ ಧ್ವಜ ಇದು ಪರಮಾತ್ಮನ ಹೆಸರು. ಇಂತಹ ಪದ್ಮನಾಭ ಅರವಿಂದಾಕ್ಷ ಪದ್ಮಗರ್ಭ ಶರೀರಭೃತ ಮಹರ್ದಿಃ ರುದ್ಧ ರುದ್ಧಾತ್ಮ ಮಹಾಕ್ಷಃ ಗರುಡಧ್ವಜ ಎನ್ನುವ 9 ಹೆಸರುಗಳಿಂದ ಪ್ರಖ್ಯಾತನಾದ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.